ವಿರಾಟ್ ಕೊಹ್ಲಿ ಅವ್ರ ಬ್ಯಾರೆ ಸ್ಟೇಟ್ ದಾಗ ಹುಟ್ಟಿ ಬ್ಯಾರೆ ಸ್ಟೇಟ್ ದಾಗ ಬೆಳೆದ ಅವ್ರ ನಮ್ RCB ನ ಬಿಟ್ಟು ಕೊಡತ್ತಿಲ್ಲ. ಮತ್ ನಾವ್ ಇಲ್ಲೇ ಕರ್ನಾಟಕದಾಗ ಹುಟ್ಟಿ ಕರ್ನಾಟಕದಾಗ ಬೆಳೆದವ್ರ ಮತ್ ನಾವ್ ಬಿಟ್ಟು ಕೊಡ್ತೀವಿ RCB ಗೆ. ನಿನ್ನೆ CSK ದವ್ರು ನಮ್ ಜೊತೆ ಮೂರನೇ ಮ್ಯಾಚ್ ಬ್ಯಾಕ್ ಟು ಬ್ಯಾಕ್ ಮೂರನೇ ಮ್ಯಾಚ್ ಸೋತಿದ್ದಕ್ಕ ಕೆಲವು ಮಂದಿ CSK ಚೂತ್ಯ ಫ್ಯಾನ್ಸ್ ಇರ್ತಾರಲ್ಲ, ಗಾಯಕ್ವಾಡ್ ಇನ್ಸ್ಟಾಗ್ರಾಮ್ ಕಮೆಂಟ್ ಒಳಗೆ ಹೋಗಿ ಎತ್ತರ ಪತ್ರ ತುಡ್ಯಾರ. ಮತ್ ಹೇಳದಾರ ಇವ್ರು ನಾವು ರಾಯಲಿಟಿ ಅಂತಂದ. ನಡ್ರಲ್ಲೇ ನಮ್ಮ ಟೀಮ್ 18 ವರ್ಷ ಆದ್ಮೇಲೆ ಕಪ್ ಹೊಡ್ದೈತಿ. ನಾವ್ ಸೋತ್ರು ಗೆದ್ರು ಇನ್ನೂ ಮಠ ನಮ್ ಟೀಮ್ ಬಗ್ಗೆ ನಾವ್ ಕೆಟ್ಟದಾಗ ಮಾತಾಡಿಲ್ಲ, ಕೆಟ್ಟದಾಗ ಕಮೆಂಟ್ ಹಾಕಿಲ್ಲ. ಇದು ನಮ್ದ ನಿಜವಾದ ರಾಯಲಿಟಿ. ನೀವೇನ್ರಿ 3 ಮ್ಯಾಚ್ ಸೋತಿದ್ದಕ್ ಮುಕ್ಕಳೆಲ್ಲ ಹುರ್ಕೊಂಡ ಕ್ಯಾಪ್ಟನ್ ಮ್ಯಾಗ ತಿರ್ಸ್ಕೊಂತಿರಲ್ಲ ನಿಮ್ ತಿಂಡಿ. ನಡ್ರಿ ಬೋಸಡಿ ಮಕ್ಕಳ ಬರ್ಲ ಅಟ್ರ ನಿಮಗ ರಾಯಲಿಟಿ ಯಾರ ಅನ್ನೋದು ಗೊತ್ತಾತಲ್ಲ ಏನ. ನನ್ನ ID ಫಾಲೋ ಮಾಡ್ಕೊಳೋದು ಮರಿಬೇಡ್ರಿ. RCB ಫ್ಯಾನ್ಸ್ ಬಾಯ್. ಕೃಣಾಲ್ ಪಾಂಡು ಓಂ ನಮ ಶಿವಾಯ. ಆ ತೆಲಿಗಿಲಿ ಹೊಡೆದಿಡ್ತಾನೆ ನೋಡ್ರು ಯಾ ಬ್ಯಾಟ್ಸ್ಮನ್ ಅಂದ್ರೆ ಪಾಪ ಏನು ಬಾಲಿಂಗ್. ಆ ಪೇಸ್ ಬಾಲರ್ಗಳು ಒಗ್ಯಾರ ಇದು ಏನತ್ತಾರ ಬಂಸರ್ ಬಾಲ ಇವ ಒಗಿಲಾಕತ್ತನಪ್ಪ. ಒಂದೊಂದು ಬಾಲ್ ಚೇಂಜ್ ಇರ್ತಾವ. ಒಂದ್ ಬಾಲ್ ಹಿಂಗ್ ಹೋಗದಾನ ಅಂದ್ರ ಒಂದ್ ಪೂರ್ತಿ ಅಡ್ಡ ಬಿದ್ದಿರ್ತಾನ, ಹಿಂಗ್ ಅಡ್ಡ ಬಿದ್ದು ಒಗದಿರ್ತಾನ. ಏನ್ ಬಾಲಿಂಗು ಏನ್ ಸುದ್ದಿ. ಒಂದಲ್ಲ ಒಂದ್ ದಿವ್ಸ ಯಾರ್ದ್ರ ತಲಿ ಹೊಡೆದಿಡ್ತಾನಪ್ಪ. ನನಗಂತೂ ಪಕ್ಕಾ ಗೊತ್ತೈತಿ. ನಾನು ಯೂಸ್ ಮಾಡೋ ಸೋಪು ಲಕ್ಸು. ಈ ಸಲ RCB ಕಪ್ ಹೊಡೆದ್ ಫಿಕ್ಸ್. ಇದು ಆ ಭಗವಂತನ ಟ್ರಿಕ್ಸ್. ಬಂದ್ರೆ ಬೆಟ್ಟ ಹೋದ್ರೆ ಶಾಟ. ತಲನ ಸಿಂಹ ಅನ್ಕೊಂಡಿದ್ರೆ CSK ಮಂದಿ ಸಿಂಹದು ಬರೀ ಬಿಲ್ಡಪ್ ಅಷ್ಟೇ. ನೋಡ್ರಿ ಅಂದಿ ಇದನ್ ನೋಡಿ ಬ್ಯಾಡ್ ಕಮೆಂಟ್ ಹಾಕೋರಿಲ್ಲ ನಾನು. ಕೊನೆದಾಗಿ CSK ಫ್ಯಾನ್ಸ್ ಹೇಳೋದಿಷ್ಟೇ, ಮತ್ತೆ CSK ಫ್ಯಾನ್ಸ್ ಎಲ್ಲ ಆರಾಮಾಗಿದ್ದೀರಾ? ನಿನ್ನೆ ಮ್ಯಾಚ್ ನೋಡಾದ್ಮೇಲೆ ಇನ್ನು ಬದುಕಿದ್ದೀರಾ? ಬರ್ನಲ್ ಸಿಗ್ತಾ ಇಲ್ಲ, ಐಸ್ ಕ್ಯೂಬ್ಸ್ ಇಟ್ಕೊಂತೀರಾ? ಥೂ ಸುಮ್ನೆ ಇರೋಲೋ, ನೇಣ್ ಗಿಣ್ ಹಾಕೊಂಡ್ ಸತ್ತೋಗ್ಬಿಡ್ತಾರೆ. ಲೋ ಇವತ್ ಮನೆಯಿಂದ ಆಚೆ ಬರ್ಬೇಡಿ. ಅಪ್ಪಿ ತಪ್ಪಿ RCB ಫ್ಯಾನ್ಸ್ ಕಂಡಿಂಡ್ ಬಿದ್ರೆ ಉರ್ಸಿನೇ ಸಾಯ್ಸಾಕ್ಬಿಡ್ತಾರೆ. ಎಲ್ಲಿದ್ದೀರಪ್ಪ CSK ಫಾಲೋವರ್ಸ್? ಕಾಣಿಸ್ಲತ್ತಿಲ್ಲಲ್ಲ. ಫೋನ್ ನಂಬರ್ ಸ್ವಿಚ್ ಆಫ್ ಇಟ್ರಿ. ಎಲ್ಲ ಬರ್ನಲ್ ಗಿರ್ನಲ್ ಹಚ್ಕೊಂಡಿ ಮಲ್ಕೊಂಡ್ರಿ. ರಾತ್ರಿ ನಿದ್ದೆ ಆಗಿಲ್ಲ ಅಂತ ಎದ್ದಿಲ್ಲ ನೀನ. ಏನ್ ಹೊಡಸ್ಕೊಂಡ್ರು ಇಜ್ಜತ್ಕ ಬಾಜಿ ಫಲ ಆಯ್ತು. ತಲ್ಲ ಫಾರ್ ರೀಸನ್ ಅಂತ ಏನ್ ಕ್ರೆಡಿಟ್ ಕೊಡ್ಬೇಕಂದ್ರು ಚಾನ್ಸ್ ಸಿಕ್ಕಿಲ್ಲ, ಏನಿಲ್ಲ. ಥೋ ಏನ್ ಇಜ್ಜತ್ ಹೋಯ್ತ್ರು. ನಮ್ ಕರ್ನಾಟಕದಾಗಿದ್ದು ಇನ್ನೂ ಆ ಟೀಮಿಗೆ ಸಪೋರ್ಟ್ ಮಾಡ್ತೀರಂತ ನಾಚಿಕೆ ಬರ್ಬೇಕು ನಿನಗ. ಮೂರ್ ಮ್ಯಾಚ್ ಸೋತಿರಿ, ಮತ್ತೇನ್ ಬೇಕು ಬಿಡ್ರಿ. ಏನದ ಕರ್ನಾಟಕ ಟೀಮಿಗೆ ಸಪೋರ್ಟ್ ಮಾಡ್ರಿ. ಜೈ RCB ಹೇಳ್ರಿ. ಮೇಲೆ ನೋಡಿದ್ರು ಖುಷಿ, ಟೇಬಲ್ ಕೆಳಗಡೆ ನೋಡ್ರಿ ಇನ್ನೂ ಖುಷಿ. ಈ ತರ ಒಂದು RCB ಟೀಮ್ ನಾವು ಆಡೋದಕ್ಕೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ವಿ. ಬೋಟನ್ನು ಟಿಮ್ ಡೇವಿಡ್ ಅವ್ರದ್ದು ವಿಕೆಟ್ ತಗೊಂಡು ತುಂಬಾನೇ ಖುಷಿ ಪಟ್ರು. ಬಟ್ ಅದು ಅನ್ಫಾರ್ಚುನೇಟ್ಲಿ ನೋ ಬಾಲ್ ಆಯ್ತು. ನೆಕ್ಸ್ಟ್ ಬಾಲ್ ಕೊಟ್ಟ ನೋಡಿ 6. ತಿರ್ಗು ನೋಡ್ಬಾರ್ದು ಇನ್ಮೇಲೆ ಆ ತರ ಕೊಟ್ಟ. ನಾವು ಮಾತಾಡಿದ್ರೆ ಸಾಕು CSK ಅವರು 5 ಕಪ್ ಹೊಡೆದವ್ರೆ ಅಂತ ಹೇಳ್ತಾರೆ. ನಿನ್ನೆ ಹೊಡೆದ್ವಿ. ಯಾವ ತರ ಹೊಡೆದ್ವಿ ಹೇಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಬೇಗ ಕಮೆಂಟ್ಸ್ ಮಾಡಿ. ಹಾಯ್ ಗೈಸ್, ಊಟ ಅದೆಲ್ಲ ಮಾಡ್ರ? ವೇಟ್ ನಾ ಕಾಣಾಕತ್ತಿದಿಲ್ಲ ನಿಮಗ? ನಾವು ಕಾಣಂಗಿಲ್ಲ ಈಗ, ಯಾಕಂದ್ರ ನಾವು ಟೇಬಲ್ನಾಗ ಟಾಪ್ನಾಗ ಅದೀವಿ. ನೀವ್ ಎಲ್ಲಿದಿರಿ ಗೊತ್ತಲ್ಲ. ಕಾಣಲ್ಲ ಆಗ್ಯಾನಲ್ಲ ನಿನ್ನೆ ರಾತ್ರಿಯಿಂದ. ಮುಖಣ ನೋಡು. ಯಾಕೋತಮ್ಮ ಕನಸ್ನಾಗ ಟೀಮ್ ಡೇವಿಡ್ ಬರೀ 6 ಬರ್ಕತ್ತಾವೇನು? ಹೆಂಗ್ ಹೊಡೆದ್ರ ನಿನ್ನೆ ರಾತ್ರಿ? ಈ ಅಂಜದ ಎದೆಯಲ್ಲಿ ನಂಜೆ ಇಲ್ಲ, ಬಗ್ಗುವಾಳಲ್ಲ, ತಲೆ ತೆಗ್ಗಿಸಿ ಬಾಳಲ್ಲ. ಏನ್ ಹೇಳ್ದೆ ಅವನ ಕನ್ಸ. ಕಪ್ ಗೆದದು ಅಟ್ರದಾಗ ಆಯ್ತು. ಮೊದಲ್ ಪಾಯಿಂಟ್ಸ್ ಟೇಬಲ್ ತಳಗದಿರಿ, ಮ್ಯಾಲರೆ ಬರ್ರಿ ನೋಡೋಣ ಮುಂದೆ. ಆಲ್ರೆಡಿ ನನ್ ಬಲಿ 5 ಕಪ್ ಅದಾವ, ನಿಮ್ ಬಲಿ ಎಷ್ಟಾವ್ ನೋಡ್ಕೋ. ಗೊತ್ತ ತಗೋ, ನೀವೇನ್ ಫಿಕ್ಸಿಂಗ್ ಮಾಡಿ ಗೆದ್ದಿರಿ. ನಂಬಲ್ಲಿ ಒಂದೇ ಅದ, ಬಟ್ ನಿಯತ್ ನಿಂದ. ಇಲ್ಲಿ ಬಂದ್ರಿ ಇಲ್ಲಿ ಬಿಡಲ್ಲದ್ರಿ. ಸಿಂಪಲ್. ಕೋಹ್ಲಿ ಸಾಲ್ಟ್ ಓಪನಿಂಗ್. ಕೋಹ್ಲಿ ಹೊಡೆದಿಲ್ಲ ಅಂದ್ರೆ ಸಾಲ್ಟ್ ಹೊಡಿತಾನೆ, ಸಾಲ್ಟ್ ಹೊಡಿದಿಲ್ಲ ಅಂದ್ರೆ ರಜತ್ ಹೊಡಿದಿಲ್ಲ ಅಂದ್ರೆ ಪಡಿಕಲ್ ಹೊಡಿದಿಲ್ಲ ಅಂದ್ರೆ ಟಿಮ್ ಡೇವಿಡ್ ಹೊಡಿತಾನೆ. ಇವರೆಲ್ಲರೂ ಔಟ್ ಆಗೋದ್ರು. ಜಿತೇಶ್ ಶರ್ಮಾ, ರೊಮಾರಿಯೋ ಶೆಪರ್ಡ್, ಕೃಣಾಲ್ ಪಾಂಡ್ಯ ಇವರು ಬಂದು ಹೊಡಿತಾರೆ. ಸೊ ವಿಸಿಲ್ ಓಡು ನಮ್ಗೆ, ವಿಸಿಲ್ ಓಡು ನಿಮ್ಗೆ.